ಸೊ ಕೊಪ್ಪಳ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿದು. ಹೆಣ್ಣು ಮಗು ಅಂತ ಸತ್ತೋಗಿರೋ ಗಂಡು ಮಗುವನ್ನು ಕೊಟ್ಟಂತಹ ಆರೋಪ. ನನಗಾಗಿದ್ದು ಹೆಣ್ಣು ಮಗು, ಆದರೆ ಸತ್ತೋಗಿರೋ ಗಂಡು ಮಗು ಕೊಟ್ಟಿದ್ದಾರೆ. ಹೀಗಂತ ಆಸ್ಪತ್ರೆ ವಿರುದ್ಧ ಗೌರಿ ಅನ್ನೋ ತಾಯಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 23ನೇ ತಾರೀಕು ಇವರು ಹೆರಿಗೆಗೆ ದಾಖಲಾಗಿದ್ದರು ಗೌರಿ ಅವರು. ಸೆಪ್ಟೆಂಬರ್ 25ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ಹೆರಿಗೆ ಆಗಿತ್ತು. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ನಿವಾಸಿ ಇವರು ಗೌರಿ ಅವರು. ಡೆಲಿವರಿ ಆದಾಗ ನಿನಗೆ ಹೆಣ್ಣು ಮಗು ಆಗಿದೆಯಮ್ಮ ಅಂತ ಹೇಳಿದ್ದಾರೆ. ಓಕೆ, ಬಟ್ ಆಮೇಲೆ ನಿಮ್ಮ ಮಗು ಸತ್ತೋಗಿದೆ ಅಂತ ಗಂಡು ಮಗು ಕೊಡ್ತಾ ಇದ್ದಾರೆ, ಅದು ನಂದು ಅಲ್ವೇ ಅಲ್ಲ ಅಂತ ಈಕೆಯ ವಾದ. ಹಾಗಾದರೆ ಗೊಂದಲ ಆಗಿರೋದು, ಎಡವಟ್ಟಾಗಿರೋದು ಎಲ್ಲಿಂದ, ಯಾರಿಂದ? ಈಗ ಸದ್ಯದ ಪ್ರಶ್ನೆ, ಯಾರಿಂದ ಈ ರೀತಿ ಆಗಿದೆ, ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು ಏನಾಯಿತು ಅಂತ. ಮಗು ಹುಟ್ಟಿದಾಗ ತೂಕ ಕಡಿಮೆ ಇದೆ ಅಂತ ICUನಲ್ಲಿ ಇಟ್ಟಿದ್ರಂತೆ ಸಿಬ್ಬಂದಿ, ತೂಕ ಕಡಿಮೆ ಇದೆ ಅಂತ. ಆದರೆ ನಿನ್ನೆ ಮಗು ಸತ್ತೋಗಿದೆ ಅಂತ ಹೇಳಿ ಗಂಡು ಮಗುನ ಕೊಟ್ಟಿದ್ದಾರೆ. ಕೊನೆಯ ಬಾರಿ ಮಗು ಮುಖ ನೋಡಬೇಕು ಅಂತ ಪಟ್ಟು ಹಿಡಿದ್ರು ಪೋಷಕರು. ಈ ವೇಳೆ ಈ ಮಗು ಹೆಣ್ಣಲ್ಲ ಗಂಡು ಅಂತ ಪತ್ತೆಯಾಗುತ್ತೆ. OBG ವಿಭಾಗದಿಂದ NICU ವಿಭಾಗಕ್ಕೆ ಬರುವಾಗ ಕ್ಲರಿಕಲ್ ಎರರ್ ಆಗಿದೆ, ಅವ್ರಿಗಾಗಿರೋದು ಗಂಡು ಮಗುನೇ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಯಾರ್ದೋ ಮಗು ಇನ್ನೊಂದು ಮಗುನ ಕೊಟ್ಬಿಟ್ಟು ಇದು ಸತ್ತೋಗಿದೆ ಅನ್ನೋದು ಏನಿದು ಗೊಂದಲ ಅಂತ. ಭಾನುವಾರ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಇದ್ವಿ ಸರ್. ಸೋಮವಾರ ಮಧ್ಯಾಹ್ನ ಇಲ್ಲಿ ಬಂದಿವಿ ಸರ್. ಇಲ್ಲ ಅಂದ್ರೆ ಏನ್ ತಿಳ್ಕೊಬೇಕು ಸರ್, ನಮ್ದು ಹೌದು ಅಂತ ತಿಳ್ಕೊಳ್ಳ, ಅಲ್ಲ ಅಂತ ತಿಳ್ಕೊಳ್ಳ. ನಾನು ಅವ್ರು ಅದನ್ನೇ ಆಗ್ಲಿ ನಿಂತು ಹೇಳೋದು ಕೇಳು ಸರ್. ನನಗೆ ಹೋಗಿ 7 ದಿನದಲ್ಲಿ 1 ದಿನನಾದ್ರೂ ನನ್ನ ಮಗ ತೋರಿಸ್ಬೋದಿತ್ತಲ್ಲ ಸರ್. ನನಗೆ ತಾಯಿಗೆ 1 ನಿಮಿಷನೂ ನಿಂತು ನೋಡೋ ಅವಕಾಶನೂ ಮಾಡ್ಕೊಡ್ಲಿಲ್ಲಲ್ಲ ಸರ್ ನೀವು. ಡೆಲಿವರಿ ಮಾಡಿಸ್ಕೊಂಡು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುಕ್ಕಣ್ಣ ಕತ್ತಿಯವರಿಂದ ಪಡೆಯೋಣ. ಮುಕ್ಕಣ್ಣ, ಈಗ ಯಾರ ತಪ್ಪು ಇದು? ನಿಜಕ್ಕೂ ಇಲ್ಲಿ ನಡೆದಿರೋದಾದರೂ ಏನು? ಆಕೆಗೆ ಹುಟ್ಟಿದ್ದು ಹೆಣ್ಣು ಮಗುನ ಗಂಡು ಮಗುನ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೇಗೆ? ಹೌದು ಅರವಿಂದ್, ಅಂದ್ರೆ ಕೊಪ್ಪಳ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಯವರು ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಸೆಪ್ಟೆಂಬರ್ 23 ತಾರೀಕಿನಂದು ಹೆರಿಗೆಗಾಗಿ ಗೌರಿ ಎನ್ನುವರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ನಿವಾಸಿ ಆಗಿರುವಂತಹ ಇವರು ಅಂದ್ರೆ 23 ತಾರೀಕು ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದು ದಾಖಲಾಗ್ತಾರೆ. 25ರಂದು ಅದೇ ಸೆಪ್ಟೆಂಬರ್ 25ರಂದು ಹೆರಿಗೆ ಆಗುತ್ತೆ. ಅವತ್ತು ಏನಂದ್ರೆ ಗೌರಿ ಹೇಳೋ ಪ್ರಕಾರ ನನಗೆ ಹೆಣ್ಣು ಮಗು ಚೆನ್ನಾಗಿದೆ, ಅಂದ್ರೆ 7 ತಿಂಗಳಿಗೆ ಇದು ಹೆರಿಗೆ ಆಗಿದ್ದೆ. ಆ ಕಾರಣಕ್ಕಾಗಿ ಮಗು ಎಮರ್ಜೆನ್ಸಿ ಏನಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಏನಪ್ಪಾ ಅಂದ್ರೆ ಇದು ICUನಲ್ಲಿ ಇಡಬೇಕಾಗ್ತ ಅನ್ನೋ ಕಾರಣಕ್ಕಾಗಿ ವೈದ್ಯರು ಅಂದ್ರೆ ICUನಲ್ಲಿ ಇವತ್ತಿನವರೆಗೆ ನಿನ್ನೆವರೆಗೂ ಇಟ್ಟಿರ್ತಾರೆ. ಆದ್ರೆ ಕಳೆದ 8 ದಿನಗಳಿಂದ ನಿರಂತರವಾಗಿ ICUನಲ್ಲಿ ಇರ್ತಾರೆ. ಆದ್ರೆ ಅವತ್ತು ಅಂದ್ರೆ ಗೌರಿ ಮಗು ಹುಟ್ಟಿದ ಕ್ಷಣದಲ್ಲಿ ನೋಡಿರ್ತಾಳೆ, ಹೆಣ್ಣು ಮಗು ಅಂತ ಅಂದ್ರೆ ನೋಡಿರ್ತಾಳೆ. ಮತ್ತು ದಾಖಲಾತಿಯಲ್ಲಿ ಅವತ್ತು ಅಂದ್ರೆ ಹೆರಿಗೆ ಮಾಡಿದ ಸಂಬಂಧದಲ್ಲಿ ವೈದ್ಯರಾಗಿರ್ಬೋದು ಮತ್ತು ಸಿಬ್ಬಂದಿ ಸಹ ಹೆಣ್ಣು ಮಗು ಹುಟ್ಟಿದೆ ಅಂತ ಸಹ ಸಂಬಂಧಿಕರಿಗೆ ಮತ್ತು ಪಾಲಕರಿಗೆ ಹೇಳ್ತಾರೆ. ಆದ್ರೆ ಇವತ್ತು ಅಂದ್ರೆ ನಿನ್ನೆ ಮುಖಂಡ ಹಾಗೆ ಸಂಪರ್ಕದಲ್ಲಿರಿ, ನಿಮ್ ಜೊತೆ ನಾನು ಮಾತನಾಡ್ತೀನಿ. ಕನಕಪ್ಪ ಅಂತ ಮಗುವಿನ ತಂದೆ ನಮ್ಮ ಜೊತೆ ಇವಾಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕನಕಪ್ಪನವರೇ. ನಮಸ್ಕಾರ ಸರ್. ಮಗು ಅಂದ್ರೆ ಡೆಲಿವರಿ ಆದಾಗ ಹೆಣ್ಣು ಮಗು ಅಂತ ನಿಮಗೆ ಹೇಳಿದ್ರಾ? ಹೌದು ಸರ್, ಹೆಣ್ಣು ಮಗು ಅಂತಾನೆ ಹೇಳಿದ್ರು ಸರ್. ನಿಮಗೆ ತೋರಿಸಿದ್ರಾ ಮಗುನ? ಮಗು ತೋರಿಸಿಲ್ಲ ಸರ್ ಅವರು. ಅಲ್ಲ, ಡೆಲಿವರಿ ಆದ್ಮೇಲೆ ಮಗುನೇ ತೋರಿಸ್ಲಿಲ್ವಾ? ಇಲ್ಲ ಸರ್, ಮಗು ಎಮರ್ಜೆನ್ಸಿ ಐತೆ ಅಂತಂದು ಹೇಳಿ ಹಂಗೆ ಒಯ್ದಿದ್ದಾರೆ ಸರ್. ಆಯ್ತು, ಅವರು ICUಗೆ ಹಾಕ್ಬೇಕಾದ್ರೆ ಒಂದ್ಸರ್ತಿ ತಂದೆ ತಾಯಿಗೆ ಮುಖ ತೋರಿಸ್ತಾರೆ ತಾನೆ? ಇಲ್ಲ ಸರ್, ತೋರಿಸಿಲ್ಲ ಇವರು, ಯಾವ್ದೇ ರೀತಿ ತೋರಿಸಿಲ್ಲ ಸರ್. ತೋರಿಸಿಲ್ಲ. ಆಮೇಲೆ ICUಗೆ ಹಾಕ್ಬಿಟ್ರಾ? ಆಮೇಲೆ ಹೋಗಿ 7 ದಿನದ ಕಾಲ ICUಗೆ ಹಾಕ್ಯಾರ ಸರ್ ಅವರು. ICUಗೆ ಹಾಕಿ ತಿರುಗಿ ದಿನ ಎಲ್ಲ ಪ್ರತಿಯೊಂದು ರಿಪೋರ್ಟ್ನಾಗ ಹೆಣ್ಣುಡಿಗೆ ಅಂತಾನೆ ಬಂದದ್ದು ಸರ್ ಅದು. ಓಕೆ. ಅವರು ಒಂದು ಅಡ್ಮಿಟ್ ಚೀಟಿ ಮಾಡಕ್ ಹೇಳ್ತಾರೆ ಸರ್. ಅವ್ರು ಬಂದು ಹೇಳಿದ ಮೇಲೆ ನಾವು ಹೆಣ್ಣುಡಿಗೆ ಅಂತ ನಮಗೆ ಕನ್ಫರ್ಮ್ ಆಗಿದೆ ಸರ್. ಡಾಕ್ಟರ್ ಹೇಳಾರ್ದ ನಾವು ಕನ್ಫರ್ಮ್ ಮಾಡ್ಕೊಳಕ್ ಬರಲ್ಲ ಸರ್. ಸ್ವತಃ ಡಾಕ್ಟರ್ ಬಂದು ಹೇಳಿ ಹೆಣ್ಣುಡಿಗೆ ಮುಂದೆ ಹೋಗಿ ಒಂದು ಅಡ್ಮಿಟ್ ಚೀಟಿ ಮಾಡ್ಕೊಂಬಾರ ಅಂತಂದು ಹೇಳಿದ್ರೆ ಸರ್. ಹೋಗಿ ಒಂದು ಅಡ್ಮಿಟ್ ಚೀಟಿ ಮಾಡ್ಕೊಂಬಂದಿ ಸರ್. ಓಕೆ. ಅಡ್ಮಿಟ್ ಚೀಟಿಯಾಗಿ ಹೆಣ್ಣುಡಿಗೆ ಅಂತಂದು ಹೇಳಿ ಮಾಡ್ತಾರೆ ಅಂತಂದು ಹೇಳಿದ ಮೇಲೆ ನಾವು ಹೆಣ್ಣುಡಿಗೆ ಅಂತ ಮಾಡ್ತೀವಿ ಸರ್. ಸರಿ. ಆಮೇಲೆ ಅಲ್ಲಿಂದ ಹಿಡಿದು 7 ದಿನದವರೆಗೆ ಹೆಣ್ಣುಡಿಗೆ ಅಂತಾನೆ ಇದು ಎಲ್ಲ ರೆಕಾರ್ಡ್ಸ್ ಅಲ್ಲೇ ಅದೇ ಸರ್ ಇರೋದು, ಹೆಣ್ಣುಡಿಗೆ ಅಂತಾನೆ ಇರೋದು. ಸರಿ. ನಿನ್ನೆ ನಿಮ್ ಪಾಪು ಡೆತ್ ಆಗೈತಿ, ತಗೊಂಡು ಹೋಗ್ಬರಿ ಅಂತ ಫೋನ್ ಮಾಡಿದ್ರು ಸರ್. ತಗೊಂಡು ಹೋಗಕ್ ಹೋಗಿ ಸರ್ ನಾವು. ಪಾಪು ತಗೊಂಡ್ಬಂದು ಬಟ್ಟೆ ತೆಗೆದು ನೋಡಿದ್ವಿ ಸರ್ ನಾವು. ನಾನ್ ಲಾಸ್ಟ್ ನನ್ನ ಮಗಳ ಮಗಾರ ನೋಡಿದ್ರ ಅಂತಂದು ಹೇಳಿ ನೋಡಿದ್ ಸರ್ ನಾನು. ಅದು ಗಂಡು ಪಾಪು ಸರ್. ಸರ್ ಅದು ಏನ್ ಸರ್ ಈ ತರ ಹಿಂಗಾಗೈತಿ, ಗಂಡು ಪಾಪು ಬಿಟ್ರಲ್ಲ ನಮ್ಗೆ ಹೆಣ್ಣು ಪಾಪು ಅಂತ ಹೇಳಿದ್ರಿ ನೀವು ಅಂತಂದು ಹೇಳಿ ಸರ್ ನಾನು. ಇಲ್ಲ ನಮ್ದೇನೋ ಮಿಸ್ಟೇಕ್ ಆಗೈತಿ, ಫೈಲ್ ನಾವು ಎಂಟ್ರಿ ಮಾಡ್ಕೊಂಡ್ರೆ ಮಿಸ್ಟೇಕ್ ಆಗೈತಿ ಅಂತ ಅಂದ್ರು ಸರ್ ಅವರು. ಫೈಲ್ನಾಗ ಎಂಟ್ರಿ ಮಾಡ್ಕೊಂಡ್ ಮಿಸ್ಟೇಕ್ ಅಂದ್ರೆ ಸರ್ ತರಕಾರಿ ಅಂಗಡಿಯಲ್ಲಿ ಜಿಲ್ಲಾ ಆಸ್ಪತ್ರೆ ನೀವು 7 ದಿನದಿಂದ ಹೆಣ್ಣುಡಿಗೆ ಅಂತಂದು ಹೇಳಿ ಈಗ ಇದ್ದಕ್ಕಿದ್ದಂಗೆ ಗಂಡು ಹುಡುಗ ಸಂಬರ ನಿಮ್ದು ಅಂತಂದು ಹೇಳ್ತಿರ ಸರ್. ಹೆಂಗಂತಂದು ಹೇಳಿ ನಿನ್ನೆ ಲೇಟ್ ಇದು ಮಾಡಿದ್ವಿ ಸರ್.
ಅದೇ ಏನೋ ಸರ್ ನಿನ್ನೆ ಅವರೆಲ್ಲ ಪೊಲೀಸ್ ಅವರೆಲ್ಲ ಬಂದು ಮಾತಾಡಿದ್ದಾರೆ ಸರ್, ಏನೋ DNA ಟೆಸ್ಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ಸರ್. ಇಲ್ಲೇ ಬೆಳಗಿಂದ ಇಲ್ಲೇ ಇದೀವಿ, ಯಾರು ನಮ್ಮನ್ನು ಕೇಳೋಲ್ರಿ ಸರ್. ಈಗ ಆಸ್ಪತ್ರೆ ಅವ್ರು ಹೇಳ್ತಾ ಇರೋದು ನಿಮ್ಗೆ ಹುಟ್ಟಿದ್ದೇ ಗಂಡು ಮಗು, ಬೈ ಮಿಸ್ ಆಗಿ ನಾವು ಹೆಣ್ಮಗು ಅಂತ ಹೇಳಿದ್ವಿ ಅಂತ ಹೇಳ್ತಿದಾರಾ? ಹಾ ಸರ್, ಆ ತರ ಆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇದೆಯಾ? ಅಡ್ಮಿಟ್ ಚೀಟಿ ಎಲ್ಲ? ಹಾ ಸರ್, ಎಲ್ಲ ಅವ್ರ ಕಡೆನೇ ಇದೆ ಸರ್, ರೆಕಾರ್ಡ್ ಎಲ್ಲ ಅವ್ರ ಕಡೆನೇ ಇದೆ ಸರ್ ಎಲ್ಲವೂ. ನಿಮ್ಮ ಹತ್ರ ಏನೂ ಇಲ್ಲ? ನಮ್ಮ ಹತ್ರ ಅವು ಕೆಲವೊಂದು ಬ್ಲಡ್ ರಿಪೋರ್ಟ್ ಅಂತವು ಆ ಥರದ ಫೋಟೋಗಳಿದೆ ಸರ್. ಅದರಲ್ಲಿ ಮೇಲ್ ಫೀಮೇಲ್ ಅಂತ ಬರ್ದಿರ್ತಾರಲ್ಲ ಮೇಲ್ಗಡೆ, ಅದು ನೋಡಿದ್ರಾ? ಆಯ್ತು ಸರ್, ಅದೆಲ್ಲ ಫೀಮೇಲ್ ಅಂತ ಆಯ್ತು ಸರ್ ಎಲ್ಲ. ಮತ್ತೆ ಹಂಗಾದ್ರೆ ಮೇಲ್ ಹೆಂಗಾಗಕ್ಕಾಗತ್ತೆ? ಹಾ ಸರ್, ನಾವು ಅದನ್ನೇ ಸರ್ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ರು. ಈ ದಿನ ನೀವು ಹೆಣ್ಣು ಹುಡುಗಿ ಅಂತಂದು ಹೇಳಿ ಇದಕ್ಕಿದ್ದಂಗೆ ಗಂಡು ಹುಡುಗ ಅಂತಂದು ಹೇಳಕ್ ಹೆಚ್ಚಿರ ನಾವು ಒಪ್ಪಲ್ಲ. ಈಗ ಒಂದು DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಮಗು ನಿಮ್ದ ಅಲ್ವಾ ಅಂತ. ಹಾ ಸರ್, ಮಾಡಿದಾರ DNA ಟೆಸ್ಟ್? ಇನ್ನೂ ಇಲ್ಲ ಸರ್, ಅದ್ರಗೋಸ್ಕರನೇ ವೇಟಿಂಗ್ ಮಾಡಕತ್ತಿ ಸರ್. ನಿನ್ನೆಲಿಂದ ಹೊರಗಡೆನೆ ಕುತ್ಕೊಂಡು ವೇಟ್ ಮಾಡಕತ್ತಿ ಸರ್. ನಮ್ಮನ್ನ ಯಾರು ಏನಂತ ಕೇಳಿಲ್ಲ ಸರ್. ಅಲ್ಲ, ಇವಾಗ ಆ ಮಗು ಡೆತ್ ಆಗಿರೋ ಮಗು ನಿಮ್ ಕೈ ಕೊಟ್ರಲ್ಲ, ಹಾ ಸರ್, ಆ ಮಗುದು ಬ್ಲಡ್ ತಗೊಂಡು DNA ಟೆಸ್ಟ್ ಮಾಡಿದ್ರೆ ನಿಮ್ದು ಅಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಸರ್, ಏನೋ ಡಾಕ್ಟ್ರು ಮೀಟಿಂಗ್ ಕಲಿತಾರೆ ಸರ್ ಅವರು. ಡಾಕ್ಟ್ರು ಮೀಟಿಂಗ್ ಕಲಿತು ನಾವು ನಿಮಗೆ ಹೇಳ್ತೀವಿ ಅಂತ ಹೇಳ್ಯಾರ ಸರ್. ಇಲ್ಲೇ ವೇಟ್ ಮಾಡಕತ್ತಿ ಸರ್. ಇಲ್ಲೇ ವೇಟ್ ಮಾಡಕತ್ತಿ ಸರ್ ನಾವು. ಈ ಬಗ್ಗೆ ಮಾತನಾಡೋದಕ್ಕೆ ವಿಜಯ್ ಇಟಗಿ ಅಂತ ಕಿಮ್ಸ್ ನಿರ್ದೇಶಕರಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಕಿಮ್ಸ್ನ ನಿರ್ದೇಶಕರು ವಿಜಯ್ ಇಟಗಿ ಅಂತನ್ಬಿಟ್ಟು. ಬಟ್ ಇದು ತುಂಬ ಅನ್ಯಾಯ. ಇಲ್ಲಿ ತನಕ ಹೆಣ್ಣು ಮಗು ಅಂತ ಡಾಕ್ಯುಮೆಂಟಲ್ಲೆಲ್ಲ ತೋರಿಸ್ಬಿಟ್ಟು ಗಂಡು ಮಗು ಸತ್ತಿರೋ ಮಗು ಕೊಟ್ಟರೆ ಹೆಂಗೆ ಅದು? ಈ ಅನ್ಯಾಯ ಆಗಿರೋದನ್ನು ಸರಿಪಡಿಸಲೇಬೇಕು. ಏನೋ ಗೋಲ್ಮಾಲ್ ನಡೆದಿದೆ ಇಲ್ಲಿ.